ಆಲ್ಕೋಹಾಲ್ ನೋಡಿ, ಇಡೀ ಪ್ರಪಂಚ ನಮ್ಮ ದೇಶಗಳು ನಡೆಯೋದು ಟ್ಯಾಕ್ಸ್ನಿಂದ. ಅದರೊಳಗಾಗಿ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಸರ್ಕಾರಕ್ಕೆ ಬರೋದು ಆಲ್ಕೋಹಾಲಿಂದ. ಹಂಗಾಗಿ ತುಂಬ ಜನ ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ ಏನೇನೋ ಮಾತಾಡ್ತಾರೆ. ಬಟ್ ಇಷ್ಟಂತೂ ನಿಜ, ಒಬ್ಬ ವೈದ್ಯನಾಗಿ ನಾನು ಹೇಳ್ತೀನಿ, ಆಲ್ಕೋಹಾಲ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸ್ಮೋಕಿಂಗ್ ಈಸ್ ವರ್ಸ್ಟ್ ಫಾರ್ ಹೆಲ್ತ್. ಆಲ್ಕೋಹಾಲ್ ತೊಗೊಳ್ಳೋರಿಗೆ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಆಲ್ಕೋಹಾಲ್ಗೆ ಅಡಿಕ್ಟ್ ಆದರೆ, ಆ್ಯಂಡ್ ಆಲ್ಕೋಹಾಲಿಕ್ ಅಡಿಕ್ಷನ್ ಈಸ್ ಡಿಫ್ರೆಂಟ್ ಫ್ರಮ್ ಸೋಷಿಯಲ್ ಡ್ರಿಂಕಿಂಗು. ಇವೆಲ್ಲದರ ಬಗ್ಗೆ ತುಂಬ ಡೀಟೇಲಾಗಿ ಮಾತಾಡಬೇಕಾಗುತ್ತೆ. ಬಟ್ ಸರಳವಾಗಿ ಹೇಳಬೇಕಂದ್ರೆ ಯಂಗ್ಸ್ಟರ್ಸ್ಗೆ ದಯವಿಟ್ಟು ಯಾರೋ ಮಾತು ಕೇಳಿ ಚಿಲ್ಡ್ ಬೀರ್ ತೊಗೋತೀನಿ, ಅದರಿಂದ ಏನು ಡೇಂಜರ್ ಆಗಲ್ಲ ಅಂತ ಆಲ್ಕೋಹಾಲಿಕ್ ಆಗಬೇಡಿ. ಇವತ್ತಿನ ಚಿಲ್ಡ್ ಬೀರು ನಾಳೆ ಬ್ರ್ಯಾಂಡಿಗೆ ಹೋಗುತ್ತೆ, ನಾಡ್ದು ವಿಸ್ಕಿಗೆ ಹೋಗುತ್ತೆ. ಯು ವಿಲ್ ಬಿಕಮ್ ಅನ್ ಆಲ್ಕೋಹಾಲಿಕ್. ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಯಂಗ್ಸ್ಟರ್ಸ್ಗೆ ಒಳ್ಳೆಯದಲ್ಲ. ಸರ್, ಅದೇ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಆರ್ಗನ್ನು ಒಂದು ಸ್ಟಮಕ್ಕು, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ. ಕುಡಿದು ಯಾವ ಮಟ್ಟಕ್ಕೆ ವಾಂತಿ ಮಾಡ್ತಾರೆ ಅಂದರೆ ರಕ್ತನೇ ಬರುತ್ತೆ, ಸ್ಟಮಕ್ ಟೇರ್ ಆಗಿಬಿಡುತ್ತೆ. ದೇವದಾಸ್ ಪಿಕ್ಚರ್ನ ನೀನು ನೋಡಿರಬೇಕು. ಅದಾದಮೇಲೆ ನೆಕ್ಸ್ಟ್ ಟಾರ್ಗೆಟ್ ಆರ್ಗನ್ ಲಿವರ್ ಸಿರೋಸಿಸ್ ಅಂತ ಆಗುತ್ತೆ. ಲಿವರ್ ಶ್ರಿಂಕ್ ಆಗುತ್ತೆ. ಆ ಶ್ರಿಂಕ್ ಆದ ಲಿವರ್ನ ನಾವು ಸಿರೋಸಿಸ್ ಅಂತೀವಿ. ಹೊಟ್ಟೆಯೊಳಗೆ ನೀರು ಸೇರ್ಕೊಳ್ಳುತ್ತೆ, ಸ್ಪ್ಲೀನ್ ದೊಡ್ಡದಾಗುತ್ತೆ. ಇವ್ರಿಗೆ ನಾವು ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ. ರಕ್ತನಾಳಗಳು ಅನ್ನನಾಳದಲ್ಲಿ ಡೈಲೇಟ್ ಆಗ್ತವೆ ಅಂತ ರಕ್ತವಾಂತಿ ಮಾಡಿ ಸತ್ತೋಗ್ತಾರೆ. ಆದ್ದರಿಂದ ಆಲ್ಕೋಹಾಲ್ ಲಾಂಗ್ ರನ್ನಲ್ಲಿ ದಿನ ಆಲ್ಕೋಹಾಲ್ ತೊಗೊಳ್ಳೋರಿಗೆ, ದಿನ ಸರಿಯಾಗಿ ಊಟ ಮಾಡದಿರೋರಿಗೆ, ಅವ್ರಿಗೆ ಸಿರೋಸಿಸ್ ಆಗಿ ಬೇಗ ಸತ್ತೋಗ್ತಾರೆ. ಅದರಿಂದ ಭಾಳ ಸಾರಿ ನಾವು ಹೇಳ್ತೀವಿ, ಆಲ್ಕೋಹಾಲ್ ಜೊತೆಗೆ ಪ್ರೋಟೀನ್ಸು, ಫ್ಯಾಟ್ಸು ಕನ್ಸ್ಯೂಮ್ ಮಾಡಿ ಅಂತ. ಹಂಗಂದ್ರೆ ಅಂಜನಪ್ಪ ಡಾಕ್ಟ್ರ್ ಹೇಳಿದರು ಚಿಕನ್ ತಿನ್ಕೊಂಡು ಕಡಲೆಬೀಜ ತಿನ್ಕೊಂಡು ಕುಡಿಬೋದು ಅಂತ ಅಲ್ಲ. ದಯವಿಟ್ಟು ಅವಾಯ್ಡ್ ಮಾಡಿ. ಇಫ್ ನಾಟ್ ಆಲ್, ನಾನು ಭಾಳ ಸಾರಿ ನೋಡಿದ್ದೀನಿ, ಯಾರು ಆಲ್ಕೋಹಾಲ್ನಿಂದ ಸತ್ತೋಗ್ತಾರೆ ಅಂದರೆ ಉಪ್ಪಿನಕಾಯಿ ನೆಕ್ಕೊಂಡು 2 ಪ್ಯಾಕೆಟ್ ಹೊಡೆದು ಊಟ ಮಾಡಿದಿರೋ ಮಲಕ್ಕೋತಾರಲ್ಲ, ಅಂಥವ್ರಿಗಾಗತ್ತೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಈ ಕುಡಿತದಿಂದ ಮಸಲ್ ಲಾಸ್ ಆಗುತ್ತಾ ಅಂತ? ಹೌದು, ಮಸಲ್ಲು ಲಾಸ್ ಆಗುತ್ತೆ, ಬೋನು ಲಾಸ್ ಆಗುತ್ತೆ. ಅದೇನಾಗುತ್ತೆ, ಅದಕ್ಕೆ ನಾನು ಹೇಳಿದ್ದು ಕೈ ಕಾಲು ಸಣ್ಣ, ಹೊಟ್ಟೆ ದುಬ್ಬಣ್ಣ ಅಂತ. ಟಿಪಿಕಲ್ ಆಲ್ಕೋಹಾಲಿಕ್ ಹೆಂಗಿರ್ತಾನೆ ಅಂದರೆ ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ, ಯಾಕಂದರೆ ನೀರು ಸೇರಿಕೊಂಡಿರುತ್ತೆ. ಕಾಲುಗಳೆಲ್ಲ ಮಸಲ್ ವೇಸ್ಟ್ ಆಗೋಗಿರುತ್ತೆ. ಹಂಗಾಗಿ ಅವ್ರ ಕೈ ಕಾಲು ಸಣ್ಣ ಸಿಗುತ್ತೆ. ಸೊ ಅವರು ಇನ್ನೊಂದು ಪ್ರೋಟೀನ್ಸ್ ಇರೋದಿಲ್ಲ, ಅವ್ರು ತಿನ್ನೋದಿಲ್ಲ. ಹಂಗಾಗಿ ಮಸಲ್ನೇ ದೇಹ ಉಪಯೋಗಿಸ್ಕೊಳ್ಳುತ್ತೆ, ಫ್ಯಾಟ್ ಉಪಯೋಗಿಸ್ಕೊಳ್ಳುತ್ತೆ, ಆಮೇಲೆ ಮಸಲ್ ಉಪಯೋಗಿಸ್ಕೊಳ್ಳುತ್ತೆ. ಅದರಿಂದ ದಯವಿಟ್ಟು ಇಡೀ ದೇಹಕ್ಕೆ ನಿಮಗೆ ತೊಂದರೆ ಆಗೋದು ಅಂದರೆ ಆಲ್ಕೋಹಾಲ್ ವಿತೌಟ್ ಫುಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ಕೋಹಾಲಿಂದ ಈ ಮಲಬದ್ಧತೆಗೂ ಪ್ರಾಬ್ಲಮ್ ಆಗುತ್ತಲ್ಲ ಸರ್? ಇಲ್ಲ, ಮಲಬದ್ಧತೆ ಈಸ್ ಎ ಡಿಫ್ರೆಂಟ್ ಟಾಪಿಕ್ಕು. ಮಲಬದ್ಧತೆಗೆ ಮುಖ್ಯ ಕಾರಣ ಲ್ಯಾಕ್ ಆಫ್ ಫೈಬರ್, ಲ್ಯಾಕ್ ಆಫ್ ವಾಟರ್. ಯಾರು ಹೆಚ್ಚಿಗೆ ಸೊಪ್ಪು ತರಕಾರಿಗಳು ತಿನ್ನಲ್ಲ, ಯಾರು ಚೆನ್ನಾಗಿ ನೀರು ಕುಡಿಯಲ್ಲ, ಅದರಿಂದ ಮಲಬದ್ಧತೆ ಆಗುತ್ತೆ. ಸ್ಮೋಕಿಂಗ್ ಇದ್ರೂ ಮಲಬದ್ಧತೆ ಆಗುತ್ತೆ, ಆದರೆ ಆಲ್ಕೋಹಾಲಿಂದ ಆಗಲ್ಲ.